ವಾರ್ತೆಯ ಮುಖ್ಯಾಂಶಗಳು. ರೋಟರಿ ಬಳಗದವರು ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳ ಉದ್ಘಾಟನೆ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್. ತಾಲೂಕಿನ ಗಿಡಮಾವಿನಕಟ್ಟೆಯ ಶ್ರೀ ಭೂತೇಶ್ವರ ದೇವರ 16ನೇ ವರ್ಷದ ವರ್ಧಂತಿ ಉತ್ಸವ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಮೆರವಣಿಗೆ ಚಾಲನೆ ನೀಡಿದ ಸಹಾಯಕ ಆಯುಕ್ತರಾದ ಕುಮಾರಿ ಕಾವ್ಯರಾಣಿ. ಶಿರಸಿ ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ. ಹುಬ್ಬಳ್ಳಿ ಎನ್ಕೌಂಟರ್, ಮಹಿಳಾ ಅಧಿಕಾರಿಗೆ ಮೆಚ್ಚುಗೆ ಪ್ರವಾಹ. ಜನಮನ ಸೂರೆಗೊಂಡ ಚೈತ್ರಗಾನೋತ್ಸವ. ಶಿರಸಿಯಲ್ಲಿ ರೋಟರಿ ಬಳಗದವರು ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳವನ್ನು ಶಾಸಕ ಭೀಮಣ್ಣ ನಾಯ್ಕ್ ಉದ್ಘಾಟಿಸಿದರು. ಲೋಕಧ್ವನಿ ಸ್ಥಾನಿಕ ಸಂಪಾದಕ ನಾಗರಾಜ್ ಮತ್ತಿಗಾರ್, ರೋಟರಿ ಅಧ್ಯಕ್ಷೆ ಸುಮನ್ ಹೆಗಡೆ, ಕಾರ್ಯದರ್ಶಿ ಸರಸ್ವತಿ ಎನ್ ರವಿ, ರಾಘವೇಂದ್ರ ಪ್ರಭು, ಸತೀಶ್ ಭಟ್ ಇತರರು ಹಾಜರಿದ್ದರು. ಇಲ್ಲಿನ ಎಂಇಎಸ್ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ರೋಟರಿ ಕ್ಲಬ್, ರೋಟರಿ ಸೇವಾ ಪ್ರತಿಷ್ಠಾನ, ರೋಟರಾಕ್ಟ್ ಕ್ಲಬ್ಬಿನವರು ಲೋಕಧ್ವನಿಯ ಮಾಧ್ಯಮ ಸಹಯೋಗದಲ್ಲಿ ಆಯೋಜಿಸಿದ್ದ ಬೃಹತ್ ಉದ್ಯೋಗ ಮೇಳ ಉದ್ಘಾಟಿಸಿ ಉದ್ಯೋಗಾಕಾಂಕ್ಷಿಗಳಿಗೆ ಕಿವಿಮಾತು ಹೇಳಿದರು. ಹೆಚ್ಚಿನ ಶಿಕ್ಷಣವನ್ನು ಕಲಿತು ಸಮರ್ಪಕವಾದ ಉದ್ಯೋಗವನ್ನು ಮಾಡಿದರೆ ದೇಶ ಅಭಿವೃದ್ಧಿ ಹೊಂದುತ್ತದೆ ಎಂದರು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ಹೋಗಬೇಕು, ತಂದೆ ತಾಯಿಯನ್ನು ಸಾಕಬೇಕು ಎನ್ನುವ ಆಸೆಯನ್ನು ಹೊಂದಿರುತ್ತಾನೆ. ತನ್ನನ್ನು ಸಾಕಿ ಸಲಹಿದ ಪಾಲಕರ ಜೀವನವನ್ನು ಮತ್ತಷ್ಟು ಉನ್ನತಿಗೊಳಿಸಬೇಕು ಎನ್ನುವುದು ಪ್ರತಿಯೊಬ್ಬ ಮಕ್ಕಳ ಆಕಾಂಕ್ಷೆಯಾಗಿರುತ್ತದೆ. ಅದಕ್ಕಾಗಿ ಉದ್ಯೋಗ ಅರಸಿ ಹೋಗುವುದು, ಸಿಕ್ಕ ಉದ್ಯೋಗವನ್ನು ಸದುಪಯೋಗ ಪಡಿಸಿಕೊಂಡು ಜೀವನದಲ್ಲಿ ಮುಂದೆ ಬರಬೇಕು ಎಂಬ ಆಶಯ ವ್ಯಕ್ತಪಡಿಸಿದರು. ನಿರುದ್ಯೋಗ ಪರಿಹಾರಕ್ಕೆ ಯೋಜನೆ. ರಾಜ್ಯ ಸರ್ಕಾರವು ನಿರುದ್ಯೋಗ ಸಮಸ್ಯೆ ನಿವಾರಿಸಲು ಹಲವು ಯೋಜನೆಯನ್ನು ರೂಪಿಸಿದೆ. ಇನ್ವೆಸ್ಟ್ ಕರ್ನಾಟಕ ಮೂಲಕ ಬೇರೆ ಬೇರೆ ಕಂಪನಿಗಳು ಇಲ್ಲಿಗೆ ಬಂದು ಕೆಲಸ ಮಾಡಲು ಅನುವು ಮಾಡಿಕೊಡಲಾಗುತ್ತದೆ. ಈ ಮೂಲಕ ಸಹಸ್ರಾರು ಉದ್ಯೋಗ ಸೃಷ್ಟಿಸಲು ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದರು. ಸಿದ್ದಾಪುರ ತಾಲೂಕಿನ ಮಲದಳ್ಳಿ ಎಂಬಲ್ಲಿ ಕೈಗಾರಿಕಾ ವಸಾಹತು ಸ್ಥಾಪಿಸಲಾಗುತ್ತಿದೆ. ಇದರಿಂದ ಶಿರಸಿ ಸಿದ್ದಾಪುರ ತಾಲೂಕಿನ ಅನೇಕರಿಗೆ ಉದ್ಯೋಗ ದೊರೆಯಲಿದೆ. ಇನ್ನೊಂದು ವರ್ಷದೊಳಗೆ ಕೈಗಾರಿಕಾ ವಸಾಹತು ಆರಂಭಿಸುತ್ತೇವೆ ಎಂದು ಹೇಳಿದರು. ಲೋಕಧ್ವನಿ ಸ್ಥಾನಿಕ ಸಂಪಾದಕ ನಾಗರಾಜ್ ಮತ್ತಿಗಾರ್ ಮಾತನಾಡಿ, ರೋಟರಿ ಬಳಗದವರು ಜಾತ್ರೆಯಂತೆ ಆಲೆಮನೆ ಉತ್ಸವವನ್ನು ಮಾಡಿದ್ದಾರೆ. ಅದರ ಕೊಡುಗೆಯಾಗಿ ಉದ್ಯೋಗ ಮೇಳಗಳನ್ನು ಆಯೋಜಿಸಿದ್ದಾರೆ. ಉದ್ಯೋಗ ಮೇಳ ಮಾಡಿದ್ದು ಎಲ್ಲರೂ ಚೆನ್ನಾಗಿ ಇರಬೇಕು ಎನ್ನುವ ಉದ್ದೇಶದಿಂದ ಎಂದು ಹೇಳಿದರೆ ತಪ್ಪಾಗಲಾರದು ಎಂದು ಹೇಳಿದರು. ಎಂಇಎಸ್ ವಾಣಿಜ್ಯ ಕಾಲೇಜ್ ಉಪಸಮಿತಿಯ ಅಧ್ಯಕ್ಷ ನರೇಂದ್ರ ಕಾಮತ್, ಉದ್ಯಮಿ ರೋ ವರೇಂದ್ರ ಕಾಮತ್, ಕಾರ್ಯಕ್ರಮದ ಅಧ್ಯಕ್ಷ ರೋ ಸತೀಶ್ ಭಟ್ ಮಾತನಾಡಿದರು. ರೋಟರಿ ಕ್ಲಬ್ ಅಧ್ಯಕ್ಷೆ ಡಾಕ್ಟರ್ ಸುಮನ್ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಕಾರ್ಯದರ್ಶಿ ಸರಸ್ವತಿ ಎನ್ ರವಿ ಅವರು ರೋಟರಿ ಪ್ರಮಾಣ ಬೋಧಿಸಿದರು. ರಿಕ್ವೈರ್ಮೆಂಟ್ ಹೆಡ್ ಸಹದೇವ್ ಚಾಲೋಜಿ, ಪ್ರಾಡಕ್ಟ್ ಹೆಡ್ ಕನೆಕ್ಸ್ ಸಾದಿಕ್ ಬಿಎಲ್, ರೋಟರಿ ಎಕ್ಸ್ ಅಧ್ಯಕ್ಷ ತೇಜಸ್ ಭಟ್, ಖಜಾಂಚಿ ರೋ ವಿನಾಯಕ್ ಜೋಶಿ, ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ದಿನೇಶ್ ಹೆಗಡೆ, ವಿನಯ್ ಹಿರೇಮಠ್ ಇತರರು ಹಾಜರಿದ್ದರು. ಪ್ರಿಯಾಂಕಾ ಹೆಗಡೆ ಪ್ರಾರ್ಥಿಸಿದರು. ಮೇಧಾ ಭಟ್ ವಂದಿಸಿದರು. ಸುಷ್ಮಾ ಪೈ ಕಾರ್ಯಕ್ರಮ ನಿರೂಪಿಸಿದರು. 30 ಕಂಪನಿ, 300ಕ್ಕೂ ಅಧಿಕ ಉದ್ಯೋಗಾಕಾಂಕ್ಷಿಗಳು. ರೋಟರಿ ಬಳಗದವರು ಆಯೋಜಿಸಿದ ಬೃಹತ್ ಉದ್ಯೋಗ ಮೇಳದಲ್ಲಿ 30 ಕಂಪನಿಗಳು ಉದ್ಯೋಗ ನೀಡುತ್ತೇವೆ ಎಂದು ಆಗಮಿಸಿವೆ. ಬಾಗಲಕೋಟೆಯ ಕಂಪನಿಯೂ ಬಂದಿತ್ತು. ನಮಗೆ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ಭಾಗದ ಅಭ್ಯರ್ಥಿಗಳು ಬೇಕು ಎಂಬ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದೆ. 500ಕ್ಕೂ ಹೆಚ್ಚು ಜನ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದರು. 300ರಷ್ಟು ಉದ್ಯೋಗಾಕಾಂಕ್ಷಿಗಳು ಭಾಗವಹಿಸಿದ್ದು 82 ಜನ ಆಫರ್ ಲೆಟರ್ ಕೂಡ ಪಡೆದಿದ್ದಾರೆ. ರೋಟರಿ ಬಳಗದವರು ಉತ್ತಮ ವ್ಯವಸ್ಥೆಯನ್ನು ಮಾಡಿದ್ದು ಅನೇಕ ಯುವಕರ ಬಾಳಿಗೆ ದಾರಿ ತೋರಿಸಿದೆ. ಶಿರಸಿ ತಾಲೂಕಿನ ಗಿಡಮಾವಿನಕಟ್ಟೆಯ ಶ್ರೀ ಭೂತೇಶ್ವರ ದೇವರ 16ನೇ ವರ್ಷದ ವರ್ಧಂತಿ ಉತ್ಸವ ವಿಜೃಂಭಣೆಯಿಂದ ನೆರವೇರಿತು. ಶನಿವಾರ ಹಾಗೂ ಭಾನುವಾರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸತ್ಯನಾರಾಯಣ ಪೂಜೆ ನಡೆದವು. ದೇವಸ್ಥಾನವನ್ನು ವಿದ್ಯುತ್ ದೀಪಾಲಂಕಾರದಿಂದ ಅಲಂಕೃತಗೊಳಿಸಲಾಗಿತ್ತು. ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಅನ್ನಪ್ರಸಾದ ಸ್ವೀಕರಿಸಿದರು. ದೇವಾಲಯದ ಸಮಿತಿ ಅಧ್ಯಕ್ಷ ಭಾಸ್ಕರ್ ಶೆಟ್ಟಿ, ಕಾಂಗ್ರೆಸ್ ಯುವ ಧುರೀಣ ಸಂತೋಷ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಾವಿರಾರು ಗಣ್ಯರು ಭಕ್ತರು ದೇವರ ದರ್ಶನ ಪಡೆದರು. ಜಗತ್ತು ಕಂಡ ಅಗ್ರಮಾನ್ಯ ನಾಯಕ, ಮಹಾಮೇಧಾವಿ, ಭಾರತದ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಕಾರ್ಯಕ್ರಮದ ನಿಮಿತ್ತವಾಗಿ ಶಿರಸಿಯ ಅಂಬೇಡ್ಕರ್ ವೃತ್ತದಿಂದ ಅಂಬೇಡ್ಕರ್ ಭಾವಚಿತ್ರದ ಮೆರವಣಿಗೆ ನಡೆಸಲಾಯಿತು. ಸಹಾಯಕ ಆಯುಕ್ತರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ನೀಡಿ ಮೆರವಣಿಗೆಗೆ ಚಾಲನೆ ನೀಡಿದರು.
ಮೆರವಣಿಗೆಯಲ್ಲಿ ಪರಿಶಿಷ್ಟ ಸಮುದಾಯದ ಮುಖಂಡರು ಹಾಗೂ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮವನ್ನು ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ, ನಗರಸಭೆ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ವಿವಿಧ ಸಂಘಟನೆಗಳಿಂದ ಏರ್ಪಡಿಸಲಾಗಿದೆ. ಈ ಬಾರಿ ಭೀಮಗರ್ಜನೆ ಸಂಘಟನೆಯವರು ಜಿಲ್ಲಾಧ್ಯಕ್ಷ ಅರ್ಜುನ್ ಮಿಂಟಿ ನೇತೃತ್ವದಲ್ಲಿ ಅಂಬೇಡ್ಕರ್ ವೃತ್ತವನ್ನು ಅಚ್ಚುಕಟ್ಟಾಗಿ ಸಜ್ಜುಗೊಳಿಸುವ ಮೂಲಕ ಅಂಬೇಡ್ಕರ್ ಜಯಂತಿಗೆ ಇನ್ನಷ್ಟು ಕಳೆ ಬರುವಂತೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಶಿರಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಗದೀಶ್ ಗೌಡ, ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಬಸವರಾಜ್ ದೊಡ್ಮನಿ, ಶಿರಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಚಂದ್ರಕಾಂತ್ ಡಿ ರೇವಣ್ಕರ್, ಮುಖಂಡರುಗಳಾದ ರವೀಂದ್ರ ನಾಯ್ಕ್, ಅಮರ್ ನೇರಳೆಕಟ್ಟಿ, ವಿಎನ್ ನಾಯ್ಕ್, ಶ್ರೀಧರ್ ನಾಯ್ಕ್, ಅಬ್ಬಾಸ್ ತೊನ್ನೆ ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶಿರಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಗದೀಶ್ ಗೌಡ, ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಬಸವರಾಜ್ ದೊಡ್ಮನಿ, ಶಿರಸಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಚಂದ್ರಕಾಂತ್ ಡಿ ರೇವಣ್ಕರ್, ಮುಖಂಡರುಗಳಾದ ರವೀಂದ್ರ ನಾಯ್ಕ್, ಅಮರ್ ನೇರಳೆಕಟ್ಟಿ, ವಿಎನ್ ನಾಯ್ಕ್, ಶ್ರೀಧರ್ ನಾಯ್ಕ್, ಅಬ್ಬಾಸ್ ತೊನ್ನೆ ಮುಂತಾದವರು ಉಪಸ್ಥಿತರಿದ್ದರು. ಇಂದು ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನವನ್ನು ಆಚರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂವಿಧಾನ ಪೀಠಿಕೆ ಓದಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುಪ್ರಸಾದ್ ಹೆಗಡಿ, ಎಸ್ಸಿ ಮೋರ್ಚಾ ಅಧ್ಯಕ್ಷರು ಅರವಿಂದ್ ನೇತ್ರಿಕರ್, ನಗರಸಭಾ ಸದಸ್ಯರು ನಾಗರತ್ನ ಜೋಗ್ಲೇಕರ್, ಕುಮಾರ್ ಬೋರ್ಕರ್, ನಗರ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ನಾಯ್ಕ್ ಶಿರಸಿ, ಮಹಾಂತೇಶ್ ಹಾದಿಮನಿ, ನಗರಸಭೆ ಅಧ್ಯಕ್ಷರಾದ ಶರ್ಮಿಳಾ ಮಾದನಗೇರಿ, ಉಪಾಧ್ಯಕ್ಷ ರಾಮಕಾಂತ್ ಹೆಗಡೆ, ಪ್ರಮುಖರಾದ ವಿನಾಯಕ್ ಸಿ ನಾಯ್ಕ್, ಹರೀಶ್ ಪಾಲೇಕರ್, ನಂದನ್ ಸಾಗರ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. 5 ವರ್ಷದ ಬಾಲಕಿಯನ್ನು ಅಪಹರಿಸಿ ಕೊಲೆಗೈದ ದುರುಳನನ್ನು ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಪತ್ತೆ ಹಚ್ಚಿ ಹೊಸಕಿ ಹಾಕಿದ ಹುಬ್ಬಳ್ಳಿ ಪೊಲೀಸ್ ಇಲಾಖೆಯ ಗುಣಗಾನ ದೇಶಾದ್ಯಂತ ಮೊಳಗುತ್ತಿದೆ. ಈ ಜಗತ್ತಿನ ಅರಿವೇ ಇರದ ಮುಗ್ಧ ಕಂದಮ್ಮಗಳ ಮೇಲೆ ಎರಗುವ ನೀಚಾತಿ ನೀಚ ಕಟುಕರಿಗೆ ಹುಬ್ಬಳ್ಳಿ ಪೊಲೀಸ್ ರೀತಿಯಲ್ಲಿ ಉತ್ತರಿಸುವುದೇ ಏಕೈಕ ಪರಿಹಾರ ಎಂಬ ಕೂಗು ಎಲ್ಲೆಡೆ ಕೇಳಿಬರುತ್ತಿದೆ. ಅದರಲ್ಲೂ ಬಿಹಾರದ ಕೊಳಕ ಕ್ರಿಮಿಯನ್ನು ಎನ್ಕೌಂಟರ್ ಮಾಡಿದ PSI ಅನ್ನಪೂರ್ಣ ಎಂಬ ಅಧಿಕಾರಿ ಈಗ ನರರಾಕ್ಷಸನನ್ನು ಮೆಟ್ಟುವ ಸಿಂಹಿಣಿಯಾಗಿ ಜನಮನ ಸೂರೆಗೊಂಡಿದ್ದಾರೆ. ಕಾರ್ಯಾಚರಣೆಯಲ್ಲಿ ಅವರು ಗಾಯಗೊಂಡಿದ್ದು ಅವರ ಸುಕ್ಷೇಮಕ್ಕೆ ಹಾರೈಕೆ ಇಡೋಣ. ಇಂದು ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ನಾಯ್ಕ ಅವರು ಶಿರಸಿಯ ಅಂಬೇಡ್ಕರ್ ಭವನದಲ್ಲಿ ನಡೆದ 134ನೇ ಜಯಂತಿ ಆಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಮಾಜಿಕ ನ್ಯಾಯ ಮತ್ತು ಸಮಾಜ ನಿರ್ಮಾಣವನ್ನು ಸಾಧ್ಯವಾಗಿಸಿದ ಈ ಯುಗ ಕಂಡ ಮಹಾನ್ ಪುರುಷ, ದಲಿತರ ಅಭ್ಯುದಯಕ್ಕಾಗಿ ತನ್ನ ಇಡೀ ಜೀವನವನ್ನೇ ಮುಡಿಪಾಗಿಟ್ಟ ಶ್ರೇಷ್ಠ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿಯ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರೊಂದಿಗೆ ಮಾತನಾಡಿ ಶ್ರೀಯುತರಿಗೆ ತಮ್ಮ ಗೌರವಪೂರ್ವ ನಮನವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ನಗರ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡರ್, ಗಣೇಶ್ ದಾವಣಗೆರೆ ಹಾಗೂ ನಿವೃತ್ತ ಪ್ರಾಚಾರ್ಯರಾದ KS ಹೊಸಮನಿ ಹಾಗೂ ಡಿವೈಎಸ್ಪಿ KL ಗಣೇಶ್, ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ನಗರಸಭೆ ಸದಸ್ಯ ಪ್ರದೀಪ್ ಶೆಟ್ಟಿ ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು
ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗದ ಸಂಯೋಜನೆಯಲ್ಲಿ ಆಯೋಜಿಸಿದ ಚೈತ್ರಗಾನೋತ್ಸವ ನೆರೆದ ಜನಮನ ಸೂರೆಗೊಂಡಿತು. ಖ್ಯಾತ ರುದ್ರ ವೀಣಾವಾದಕ ಪ್ರೊಫೆಸರ್ ರಾಮಚಂದ್ರ ಹೆಗಡೆ ಹಳ್ಳದಕ್ಕೆ ಹಾಗೂ ವೇದಿಕೆಯ ಗಣ್ಯರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆರಂಭದಲ್ಲಿ ಖ್ಯಾತ ಯುವ ಗಾಯಕಿ ಶ್ರೀಮತಿ ಮೇಧಾ ಭಟ್ ಅಲ್ಲೇರಿ ರಾಗ ಗುಜರಿ ತೋಡಿಯಲ್ಲಿ ಪಾರಂಪರಿಕ ಬಂದೀಶವನ್ನು ವಿಲಂಬಿತ ಹಾಗೂ ಧೃತ ತಾಳದಲ್ಲಿ ಹಾಡಿ ಸಂಗೀತದ ಅಲೆಯನ್ನೇ ಸೃಷ್ಟಿಸಿದರು. ಮುಂದುವರೆದು ಜೀವನಪುರಿ ರಾಗದಲ್ಲಿ ಚೋಟಾ ಕ್ಯಾಲ್ ಹಾಡಿ ಕಾರ್ಯಕ್ರಮದ ವಿಶೇಷ ಅಪರೂಪದ ಚೈತಿ ಗೀತೆಯನ್ನು ಮನಮೋಹಕವಾಗಿ ಹಾಡಿ ಶ್ರೋತೃಗಳ ಮನತಣಿಸಿದರು. ನಾಡಿನ ಖ್ಯಾತ ಯುವ ಗಾಯಕರಾದ ಶ್ರೀ ನಿಷಾದ ಹಾಗೂ ನೌಶಾದ ಹರ್ಲಾಪುರ ಸಹೋದರರು ಜುಗಲ್ಬಂದಿ ಗಾಯನದಲ್ಲಿ ದೇಶಿ ರಾಗವನ್ನು ವಿಲಂಬಿತ್ ಹಾಗೂ ಧೃತ್ ಲಯದಲ್ಲಿ ಪಾರಂಪರಿಕ ಬಂದೀಶನ್ನು ಅತ್ಯಾಕರ್ಷಕವಾಗಿ ಪ್ರಸ್ತುತಪಡಿಸಿ ಸಂಗೀತದ ನಾದಲಹರಿಯನ್ನೇ ಅಲೆ ಅಲೆಯಾಗಿ ಸೃಷ್ಟಿಸಿದರು. ನಂತರ ಪ್ರಸ್ತುತಪಡಿಸಿದ ಭಜನ್ ಹಾಗೂ ಭೈರವಿ ರಾಗ ಶ್ರೋತೃಗಳನ್ನು ಮಂತ್ರಮುಗ್ಧರನ್ನಾಗಿಸಿತು. ಇವರಿರುವರಿಗೂ ತಬಲಾದಲ್ಲಿ ಶ್ರೀ ರಾಮದಾಸ ಭಟ್ಟ ಹಾಗೂ ಸಂವಾದಿನಿಯಲ್ಲಿ ಶ್ರೀ ಅಜಯ್ ವರ್ಗಾಸರ ಉತ್ತಮ ಸಾಥ್ ನೀಡಿ ಸಹಕರಿಸಿದರು. ಪ್ರಾಚಾರ್ ಪ್ರೊ. ಜಿ. ಟಿ. ಭಟ್, ಸಂಗೀತ ಹಾಗೂ ನೃತ್ಯ ವಿಭಾಗದ ಮುಖ್ಯಸ್ಥ ಖ್ಯಾತ ಗಾಯಕ ಡಾ. ಕೃಷ್ಣಮೂರ್ತಿ ಭಟ್, ಕರ್ನಾಟಕ ಕಲಾಶ್ರೀ ಪ್ರೊ. ಸಂಜೀವ ಪೋತದಾರ ಅವರು ಕಲಾವಿದರನ್ನು ಸತ್ಕರಿಸಿದರು. ಖ್ಯಾತ ನಾಟ್ಯ ವಿದುಷಿ ಶ್ರೀಮತಿ ಸೀಮಾ ಭಾಗವತ್ ಹಾಗೂ ಪ್ರೊಫೆಸರ್ ರವೀಂದ್ರ ಪೋತದಾರ ಸಹಕರಿಸಿದರು. ಪ್ರಧಾನ ಕಾರ್ಯದರ್ಶಿಗಳಾದ ಕುಮಾರಿ ಪವನ್ ಹರಿಗದ್ದೆ ಹಾಗೂ ಸುದೀಪ್ ಮಾಲಿ, ಯೋಗ ಸಾಧಕ ಶ್ರೀ ಪ್ರದೀಪ್ ಭಟ್, ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥ ಶ್ರೀ ರಾಘವೇಂದ್ರ ಜಾಜಿಗುಡ್ಡೆ ಸೇರಿದಂತೆ ಅನೇಕ ಸಂಗೀತಾಸಕ್ತರು ಉಪಸ್ಥಿತರಿದ್ದರು. ಚೈತ್ರ ಮಾಸದ ಸೊಬಗನ್ನು ಸಂಗೀತದ ಅಲೆ ಅಲೆಯಾಗಿ ಪ್ರಸ್ತುತಪಡಿಸಿದ ಚೈತ್ರಗಾನೋತ್ಸವ ಶ್ರೋತೃಗಳಿಗೆ ವಿಶಿಷ್ಟ ಸಂಗೀತಾನುಭೂತಿ ನೀಡುವಲ್ಲಿ ಯಶಸ್ವಿಯಾಯಿತು. ಎಂಇಎಸ್ನ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಇಂದು ಸಂವಿಧಾನ ಶಿಲ್ಪಿ ಡಾ. ಬಾಬಾ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಿ ಗೌರವಿಸುವ ಮೂಲಕವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಚಾರ್ಯ ಪ್ರೊಫೆಸರ್ ಜಿ. ಟಿ. ಭಟ್, ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಕೈಗಳಿಗೆ ಹಾಕಿದ್ದ ಬೇಡಿ ತೆಗೆದುಹಾಕಿದ ಪ್ರಜೆಗಳಿಗೆ ಸ್ವಾಯತ್ತತೆಯನ್ನ ನೀಡಿದ ವ್ಯವಸ್ಥೆಯಾಗಿದೆ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾಂಡಿತ್ಯ, ಅನುಭವ, ದೇಶ ಮತ್ತು ಜನರ ಮೇಲಿನ ಆಸ್ಥೆ ನಮ್ಮ ಸಂವಿಧಾನದಲ್ಲಿ ಕಾಣುತ್ತದೆ. ಅಂಬೇಡ್ಕರ್ ಅವರು ಯಾವುದೋ ಸಮುದಾಯದ ನಾಯಕರಾಗದೆ ಇಡೀ ದೇಶಕ್ಕೆ ನಾಯಕರಾಗಿ ಪ್ರಪಂಚಕ್ಕೆ ಆದರ್ಶಪ್ರಾಯರಾದ ಅಂಶಗಳನ್ನು ನೀಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಶಿಕ್ಷಕ, ಶಿಕ್ಷಕೇತರ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.